ದಸನಾಪುರ ಖರ್ಗೆ ಶಿವರಾಜ್ ತಂಗಡಿಗಿ ಹೇಳಪ್ಪ. ಸರ್, ಈಗ ಚಿಕ್ಕೋಡಿಯಲ್ಲಿ ಮಾತಾಡಿದಂತ ರಾಜು ಕೋಳಿವಾಡ ಅನ್ನುವಂಥವ್ರು ನಿಮ್ಮ ಸಿಎಂ ರಾಜು ಕಾಗೆ ಅವರು 25 ಕೋಟಿ ಸರ್ ರಾಜು ಕಾಗೆ ಅವರು 25 ಕೋಟಿ ನಿಮ್ಮ ಅನುದಾನದಲ್ಲಿ ಕೊಟ್ಟಿದ್ರಂತೆ. 2 ವರ್ಷ ಆಯ್ತು, ಇಲ್ಲಿವರೆಗೂ ಕೂಡ ವರ್ಕ್ ಕಾರ್ಡ್ ಕೊಟ್ಟಿಲ್ಲ. ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತು ಹೇಳಿದ್ದಾರೆ ಸರ್ ರಾಜು ಕಾಗೆ ಅವರು. ನಿಮ್ಮ ವಿಶೇಷ ಅನುದಾನದಲ್ಲಿ ಸಿಎಂ ಅನುದಾನ ಅಂತ ಇದೆಯಾ? ಬಜೆಟ್ ಸಿಎಂ ಅನುದಾನ ಕೊಟ್ಟಿದ್ರು. ಸಿಎಂ ಅನುದಾನ ಅಂತ ಇದೆಯಾ? ಅವರೇ ಹೇಳಿದ್ದಾರೆ ಸರ್. ಹೇಳ್ತಾರಪ್ಪ, ನಾವು ಗ್ರಾಂಟ್ಸ್ ಕೊಡೋದನ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ, ವಿಶೇಷ ಅನುದಾನ. ಸಮುದಾಯ ಭವನಗಳಿಗೆ ಕೊಟ್ಟಂತ ಅನುದಾನಕ್ಕೆ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ, ಹಾಗಾಗಿ ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಾರ ಮಾಡಿರುವ ಕಾರ್ಯ ಹೇಳುತ್ತಾ ಬಿಜೆಪಿ ಮನೆ ದೇವ್ರೆ ಸುಳ್ಳು ಹಂತ ಅಸಮಾಧಾನ ವ್ಯಕ್ತಪಡಿಸಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ 7ಕ್ಕೆ 7 ವಿಧಾನಸಭಾ ಕ್ಷೇತ್ರ ಗೆಲ್ಲಿಸಿಕೊಡಬೇಕು, 5ಕ್ಕೆ 5 ಲೋಕಸಭಾ ಕ್ಷೇತ್ರ ಗೆಲ್ಲಿಸಿಕೊಟ್ಟಿದ್ದೀರಿ. ಗ್ಯಾರಂಟಿ ಯೋಜನೆಯನ್ನ ಜಾರಿ ಮಾಡಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ದುಡ್ಡಿಲ್ಲ, ಅಭಿವೃದ್ಧಿ ನಡೀತಿಲ್ಲ ಅಂತ ಬಿಜೆಪಿಯವರು ಸುಳ್ಳು ಹೇಳುತ್ತಿದ್ದಾರೆ. ಬಿಜೆಪಿಯವರು ಈಗ ಜೆಡಿಎಸ್ನವರು ಸೇರಿಕೊಂಡಿದ್ದಾರೆ. ಜನರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನ ಅವರು ಮಾಡಲಿಲ್ಲ. ನಾವು ಮಾಡಿರುವುದನ್ನ ಸಹಿಸುತ್ತಿಲ್ಲ. ನಾವು ಅಭಿವೃದ್ಧಿ ಮಾಡಿದ್ದೇವೋ ಇಲ್ಲವೋ ಅದನ್ನ ನೀವೇ ತೀರ್ಮಾನ ಮಾಡಿ. ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ನಡೀತಾ ಇದೆ. ನಾವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ. ನಾವು ಕೊಟ್ಟ ಭರವಸೆಗಳನ್ನ ಈಡೇರಿಸಿದ್ದೇವೆ. ಉಳಿದ ಭರವಸೆಗಳನ್ನ 3 ವರ್ಷದಲ್ಲಿ ಈಡೇರಿಸುತ್ತೇವೆ. ಬಿಜೆಪಿಯವರಿಗೆ 10% ಭರವಸೆಗಳನ್ನ ಈಡೇರಿಸಲು ಆಗಲಿಲ್ಲ.
ಗ್ಯಾರಂಟಿ ಯೋಜನೆಗಳಿಗೆ ಇನ್ನೂ 50,000 ಕೋಟಿ ಇಟ್ಟಿದ್ದೇವೆ. 2 ವರ್ಷದಲ್ಲಿ 90,000 ಕೋಟಿ ಗ್ಯಾರಂಟಿಗಳಿಗೆ ಖರ್ಚಾಗಿದೆ ಎಂದು ದೇಶದಲ್ಲಿ ಬೆಲೆ ಏರಿಕೆಗೆ ನರೇಂದ್ರ ಮೋದಿ ಅವರು ಕಾರಣ. ಚಿನ್ನದ ಬೆಲೆ ಸುಮಾರು 4 ಪಟ್ಟು ಹೆಚ್ಚಾಗಿದೆ. ಚಿನ್ನದ ಬೆಲೆ ಹೆಚ್ಚಾಗಲು ನಾನು ಕಾರಣನಾ? ಬಿಜೆಪಿನವರೇ, ಜೆಡಿಎಸ್ನವರೇ ನಾನು ಕಾರಣನಾ? ಚಿನ್ನ, ಬೆಳ್ಳಿ, ಗ್ಯಾಸ್, ಡೀಸೆಲ್ ಬೆಲೆ ಹೆಚ್ಚಾಗಿದೆ. ಬಿಜೆಪಿ, ಜೆಡಿಎಸ್ನವರೇ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಬಿವೈ ವಿಜಯೇಂದ್ರ ವಿರುದ್ಧ ಸಿಎಂ ಕಿಡಿಕಾರುತ್ತಾ, ವಿಜಯೇಂದ್ರ ಪಾಪ ನಿನಗೆ ಇನ್ನೂ ರಾಜಕೀಯದಲ್ಲಿ ಅನುಭವ ಆಗಬೇಕಿದೆ. ಬಾಯಿಗೆ ಬಂದ ಹಾಗೆ ಮಾತನಾಡಬಾರದು. ನಿಮ್ಮ ಬೆಲೆ ಕಡಿಮೆ ಆಗುತ್ತೆ ತಿಳಿದುಕೊಳ್ಳಬೇಕು ಎಂದರು. 14ನೇ ಹಣಕಾಸಿನ ಆಯೋಗದಲ್ಲಿ ರಾಜ್ಯಕ್ಕೆ 80,000 ಕೋಟಿ ಅನ್ಯಾಯವಾಯಿತು. 15ನೇ ಹಣಕಾಸಿನ ಆಯೋಗದಲ್ಲಿ 11.495 ಕೋಟಿ ರಾಜ್ಯಕ್ಕೆ ಅನ್ಯಾಯವಾಗಿದೆ. ವಿಶೇಷ ಗ್ಯಾರಂಟಿ ಕೊಡಿ ಅಂದ್ರೆ ಕೊಡಲಿಲ್ಲ. ಒಬ್ಬ ಬಿಜೆಪಿ ಸಂಸದನು ಮಾತನಾಡಲಿಲ್ಲ. ಬಿಜೆಪಿನವರು ರಾಜ್ಯಕ್ಕೆ ಮಾಡಿರುವ ಅನ್ಯಾಯ ಇದು ಎಂದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನ ಗೆದ್ದದ್ದು ರಾಯಚೂರಿನಲ್ಲಿ? 4 ಸ್ಥಾನಗಳನ್ನ ಗೆದ್ದಿದ್ದೇವೆ. ಒಟ್ಟು 7 ಇರೋದು. 7ರಲ್ಲಿ 4 ಗೆದ್ದಿದ್ದೀವಿ. ಮಾನ್ಯ ಖರ್ಗೆ ಅವರು ಹೇಳಿದ್ದಾರೆ ಈಗಾಗಲೇ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 7ಕ್ಕೆ 7 ಕೂಡ ಗೆಲ್ಲಿಸಿಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 5 ಸ್ಥಾನಗಳಿಗೆ 5 ಕೂಡ ಗೆಲ್ಲಿಸಿಕೊಟ್ಟಿದ್ದೀರಿ. 5 ಲೋಕಸಭಾ ಸ್ಥಾನಗಳು ಕಲ್ಯಾಣ ಕರ್ನಾಟಕದಲ್ಲಿ ಇದ್ರೆ 5 ಸ್ಥಾನಗಳನ್ನು ಕೂಡ ಗೆಲ್ಲಿಸಿಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಹೈದರಾಬಾದ್ ಕರ್ನಾಟಕ ಭಾಗದ ಎಲ್ಲ ಮತ ಬಾಂಧವರಿಗೆ ಮತ್ತು ನಿಮಗೆ ಪಕ್ಷದ ವತಿಯಿಂದ, ಸರ್ಕಾರದ ವತಿಯಿಂದ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇದ್ದೇನೆ ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ. ಬಸವನಗೌಡ ದದ್ದಲ್ ಅವರು ಹಿಂದೆ ಒಂದು ದಿನ ನಿಗದಿ ಮಾಡಿದ್ರು, ಆದ್ರೆ ಆ ದಿನ ಬರಕ್ಕಾಗಲಿಲ್ಲ. ಹಾಗಾಗಿ ಮುಂದಕ್ಕೆ ಹೋಗಿ 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 ಇವತ್ತು ಅಂತಿಮವಾಗಿ ಈ ಕಾರ್ಯಕ್ರಮ ನಡೆದಿದೆ. ನೀವೇ ತೀರ್ಮಾನ ಮಾಡಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಹೇಗೆ ಗ್ರಾಮೀಣ ರಾಯಚೂರು ಕ್ಷೇತ್ರದಲ್ಲಿ ನಡೀತಾ ಇದೆ, ಅದೇ ರೀತಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಏನಾದರೂ ಕೊಟ್ಟ ಮಾತುಕತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಏನು ಮಾತು ಕೊಟ್ಟಿದ್ದು 2013ರಿಂದ 2018ರವರೆಗೆ ಅವತ್ತು ಕೂಡ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಮತ್ತೆ 2023ರಿಂದ ಇವತ್ತಿನವರೆಗೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ನಡ್ಕೊಂಡಿದ್ದೀವೋ ಇಲ್ಲ? ನಾವು 2013ರಲ್ಲಿ 165 ಭರವಸೆಗಳನ್ನ ಕೊಟ್ಟಿದ್ದು. 2013ರಲ್ಲಿ 165 ಭರವಸೆಗಳನ್ನ ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಭರವಸೆಗಳನ್ನು ಬಿಟ್ಟು ಇನ್ನೂ 30 ಭರವಸೆಗಳನ್ನು ಈಡೇರಿಸಿದ್ದೇವೆ.
ಈಗ 593 2023ರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ 593 ಭರವಸೆಗಳನ್ನು ಕೊಟ್ಟಿದ್ದು ಈ 2 ವರ್ಷದಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದ ಭರವಸೆಗಳನ್ನು ಕೂಡ ಇನ್ನು 3 ವರ್ಷದಲ್ಲಿ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ 100ಕ್ಕೆ 10% ಶೇಕಡ 10% ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಬಿಜೆಪಿಯವರ ಕೈಲಾಗಲಿಲ್ಲ. ಈಡೇರಿಸಲಿಕ್ಕಾಗಲಿಲ್ಲ. ಅವರು ನಮಗೆ ಇವತ್ತು ಪಾಠ ಹೇಳ್ತಾರೆ. ರಾಜ್ಯ ಸರ್ಕಾರ ಏನೂ ಮಾಡ್ತಾ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ದುಡ್ಡಿಲ್ಲ. ನಾನು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 50,000 ಕೋಟಿಗೂ ಹೆಚ್ಚು ಹಣವನ್ನು ಇಟ್ಟಿದ್ದೇನೆ. ಇಲ್ಲಿವರೆಗೆ 90,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗಿದೆ. 90,000 ಕೋಟಿ ಈ 2 ವರ್ಷದಲ್ಲಿ 90,000 ಕೋಟಿ ಹಣ ಖರ್ಚಾಗಿದೆ. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲದೆ ಹೋದರೆ ಇವನ್ ಜಾರಿ ಮಾಡಕ್ಕಾಯ್ತಿತ್ತ? ಸರ್ಕಾರ ದಿವಾಳಿಯಾಗಿದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಇನ್ನೊಂದು, ಎಲ್ಲ ಕಡೆ ಪ್ರಚಾರ ಮಾಡೋದು, ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ. ನಾನು ಕೇಳ್ತೀನಿ, ಇವತ್ತು ಏನಾದರೂ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಅದಕ್ಕೆ ನೇರವಾಗಿ ಕಾರಣ ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಮಂತ್ರಿ. ನೀವು ಹೆದರಿಲ್ಲ. ಇಂದಿರಾ ಗಾಂಧಿ ಅವರಂತೂ ಈ ಬಾಂಗ್ಲಾದೇಶ ಯುದ್ಧ ನಡೆದಾಗ ಇಲ್ಲಿ ಅಮೆರಿಕಾದು 7ನೇ ಫ್ಲೀಟ್ ದೊಡ್ಡ ಒಂದು ಊರಿನಂಥದ್ದು ಜಹಾಜ್ ಬಂದಿತ್ತು ನೀರಿನ ಮೇಲಿಂದ. ದೊಡ್ಡ ದೊಡ್ಡ ಅದರಲ್ಲಿ ಚಿಪ್ಪಣಿಗಳು, ಯುದ್ಧ ಸಾಮಾನುಗಳು ಅನೇಕ ಬಂದು ನಮ್ಮ ಬಾಂಗ್ಲಾದೇಶ ಹತ್ರ ನಿಂತರೂ ಕೂಡ ಇಂದಿರಾ ಗಾಂಧಿ ಹಿಂದೇಟು ಆಗಲಿಲ್ಲ. ದೇಶ ಉಳಿಸೋಗೋಸ್ಕರ ಮತ್ತು ಬಾಂಗ್ಲಾದೇಶದವರಿಗೆ ಸಹಾಯ ಮಾಡೋಗೋಸ್ಕರ ಅವರು ಯಾರಿಗೂ ಹೆದರದೆ ಬೆದರದೆ ಅವರು ಯುದ್ಧವನ್ನ ಮಾಡಿ ಬಾಂಗ್ಲಾದೇಶದವರಿಗೆ ಸ್ವತಂತ್ರ ಮಾಡಿದ್ರು. ಇಂಥ ಇಂದಿರಾ ಗಾಂಧಿ ನಮ್ಮಲ್ಲಿದ್ದಾಳೆ. ಮಾತಾಡಿಲ್ಲ, ನಾನು ನೋಡ್ತೀನಿ, ಒಳಗೆ ಹೋಗಿ ಕುಡಿತೀನಿ, ಹೊರಗೆ ಹೋಗಿ ಕುಡಿತೀನಿ ಅಂತ ಎಂದೂ ಹೇಳಿಲ್ಲ. ಅವರು ಹೇಳಿದ್ದು ಒಂದೇ, ಧೈರ್ಯದಿಂದ ಈ ದೇಶನ ಉಳಿಸ್ತೇನೆ, ದೇಶಕ್ಕೆ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ, ಮಾನವ ಕುಲಕ್ಕೆ ರಕ್ಷಣೆ ಮಾಡತಕ್ಕಂಥ ಕೆಲಸ ನಂದು. ನಮ್ಮ ಪಕ್ಕದಲ್ಲೇ ಇದು ಎಲ್ಲ ಏನು ಯುದ್ಧ ನಡೆದಿದೆ ಇದಕ್ಕೆ ನಾವು ನಿಲ್ಲಿಸಬೇಕು ಅನ್ನತಕ್ಕಂಥ ಮಾತು ಇಂದಿರಾ ಗಾಂಧಿ ಅವರು ಹೇಳಿದರು. ಇವತ್ತು ಅದೇ ಮಾತನ್ನು ಸೋನಿಯಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಹೆಚ್ಚು ನಿಮ್ಮ ಸಮಯ ತೆಗೆದುಕೊಳ್ಳದೆ ಇಷ್ಟು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಕೊಟ್ಟಂಥ ಸವಲತ್ತದ ಉಪಯೋಗ ಮಾಡಿ, ಆಮೇಲೆ ದೇಶದ ರಕ್ಷಣೆ ಮಾಡಿ ಮತ್ತು ಎಲ್ಲರೂ ಕೂಡ ದೇಶದ ಒಂದು ರಕ್ಷಣೆ ಸಂದರ್ಭದಲ್ಲಿ ಒಂದಾಗಿರಬೇಕು. ಎಲೆಕ್ಷನ್ ಬಗ್ಗೆ ಏನು ಯೋಚನೆ ಮಾಡಿಕೊಂಡು ಅಡ್ಡಾಡಬಾರ್ದು ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಿ ಕೊನೆಯದ ಮಾತನ್ನು ನಾನು ನಿಮಗೆ ಹೇಳ್ತೇನೆ. ಈ ಏನು ಇಂಥ ಬೃಹತ್ ಸಭೆ ನಡೆದಿದೆ, ಇಂಥ ಬೃಹತ್ ಸಭೆ ಇವತ್ತು ತಾವು ನೆರವೇರಿಸಿದಿರಿ. ನಾನು ರಾಯಚೂರು ಕಾರ್ಯಕರ್ತರಿಗೆ, ನಾಯಕರಿಗೆ
MLAಗಳಿಗೆ ಎಲ್ಲರಿಗೆ ನನ್ನ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತೇನೆ. ಮತ್ತು ನೀವು ಕೂಡ ಇಲ್ಲಿ ಬಂದು ಇನ್ನು ನಮ್ಮ ಮಾತು ಕೇಳಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಂದಿದ್ರಿ. ನಿಮಗೂ ಕೂಡ ನಾನು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ನಾವು ಎಷ್ಟೇ ಈ ದೇಶದಲ್ಲಿ ಒಕ್ಕಟ್ಟಾಗಬೇಕು ಅನ್ನತಕ್ಕಂಥ ಪ್ರಯತ್ನ ಮಾಡಿದ್ರೆ ಕೆಲವು ಕಡೆ ಕೆಲವು ಜನ ಈ ಒಕ್ಕಟ್ಟನ್ನು ಮುರಿಬೇಕು ಅಂತಕ್ಕಂಥದ್ದನ್ನು ನಡೆದಿದೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಬಂಧುಗಳೇ, ನನ್ನ ಮನವಿ ಇಷ್ಟೇ. ನನ್ನ ನಾಯಕರಿಗೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಈ ಭಾಗಕ್ಕೆ 2 ನದಿಗಳು ನನಗೆ ಕ್ಷೇತ್ರಕ್ಕಿದೆ. ಒಂದು ಕಡೆ ಕೃಷ್ಣ ಭೀಮಾ, ಒಂದು ಕಡೆ ತುಂಗಭದ್ರ, 2 ನದಿಗಳನ್ನು ಹರಿದು ಹೋಗ್ತಾ ಇದೆ. ಆದರೆ ನನಗೆ 2 ಕಡೆಯಿಂದ ಕಾಲುವೆಯಿಂದ ನೀರನ್ನ ಈ ಭಾಗಕ್ಕೆ ನನಗೆ ಟೈಲೆಂಡ್ ಆದಂಥ ಪ್ರದೇಶ ಆಗಿದೆ. ನನ್ನ ರೈತಾಪಿ ವರ್ಗಕ್ಕೆ ಏನು ನನಗೆ ಮೇಲಿಂದ ಬರುವಂತ ನೀರು ನನಗೆ ತಲುಪುತ್ತಾ ಇಲ್ಲ. ಹಾಗಾಗಿ ನನ್ನ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ, ಎಲ್ಲ ನನ್ನ ಸಚಿವರ ಹತ್ರ ಮತ್ತು ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಹತ್ರ ಕೇಳೋದಿಷ್ಟೇ. ಯಾಕಂದ್ರೆ ಈ ಭಾಗದಲ್ಲಿ ಹರಿದು ಹೋಗುವಂತ 2 ನದಿಗಳಿಗೆ ಈಗಾಗಲೇ ಏನು ಇವತ್ತು 2 ಲಿಫ್ಟ್ ಇರಿಗೇಷನ್ಗಳನ್ನು ಕೊಟ್ಟಿದ್ದಾರ. ಈಗಾಗಲೇ ಬಂಗಾರಪ್ಪ ಕೆರೆಯನ್ನು ತುಂಬುವಂಥದ್ದು ಮಾಡಿ ಮತ್ತು ಅದರ ಜೊತೆಗೆ ಬಸಪ್ಪ ಗುಂಜಾಳಿ ಕೆರೆಯನ್ನು ತುಂಬೋದಕ್ಕೆ ಇವತ್ತಿನ ಶಂಕುಸ್ಥಾಪನೆ ಇದೆ. ಮತ್ತು ಅದರಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೆ. 936 ಕೋಟಿ ರೂಪಾಯಿಗಳನ್ನ ಶಂಕುಸ್ಥಾಪನೆ ಅಡಿಗಲ್ಲನ್ನ ನನ್ನ ನಾಯಕರುಗಳು ಇವತ್ತು ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳನ್ನು ನನ್ನ ನಾಯಕರಿಗೆ ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ. ಅದರ ಜೊತೆಗೆ ಇನ್ನ ನನಗೆ 3 ಲಿಫ್ಟ್ ಇರಿಗೇಷನ್ಗಳನ್ನ ಈಗಾಗಲೇ DPR ನಲ್ಲಿ ಆಗಿದೆ. ವೀರಭದ್ರೇಶ್ವರ ಏತ ನೀರಾವರಿ, ಗುಂಜಳ್ಳಿ ಇನ್ನೊಂದು ಏತ ನೀರಾವರಿ ಮತ್ತು ಆ ಭಾಗದಲ್ಲಿ ಕೃಷ್ಣಾ ನದಿಯಿಂದ ಒಂದು ಲಿಫ್ಟ್ ಆಗಿದೆ. ಆ 3 ಕೂಡ ನನ್ನ ನಾಯಕರುಗಳದು ಕೊಟ್ಟರೆ ಸಂಪೂರ್ಣವಾಗಿ ಈ ಭಾಗಕ್ಕೆ ನೀರಾವರಿಯನ್ನು ಆಗ್ತದ. ನನ್ನ ಸಂಕಲ್ಪ ಸಂಪೂರ್ಣವಾಗಿ ನೀರಾವರಿ ಪ್ರದೇಶವನ್ನ ಈ ಭಾಗಕ್ಕೆ ರೈತರಿಗೆ ಮಾಡ್ಬೇಕಂತೇಳಿ ನನ್ನ ಸಂಕಲ್ಪ ಇದೆ. ಹಾಗಾಗಿ ಬಂಧುಗಳೇ, ನಾನು ನಿಮ್ಮೆಲ್ಲರ ಪರವಾಗಿ ಈ ರಾಜ್ಯದ ನಾಯಕರುಗಳನ್ನು ನಾನು ನನ್ನ ಮುಖ್ಯಮಂತ್ರಿಗಳನ್ನು ಕೇಳೋದಿಷ್ಟೇ. ನನ್ನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಇವತ್ತು ಆದಿಕವಿ ಮಹರ್ಷಿ ವಿಶ್ವವಿದ್ಯಾಲಯವನ್ನ ಏನು ಹಿಂದೆ ವಾಲ್ಮೀಕಿ ಜಯಂತಿಯಲ್ಲಿ ನಾವು ಎಲ್ಲರೂ ಕೇಳಿದಾಗ ಒಂದೇ ಮಾತಿಗೆ ಅದನ್ನು ಘೋಷಣೆ ಮಾಡಿ ಇವತ್ತು ಬೋರ್ಡನ್ನು ಅನಾವರಣ ಮಾಡುವಂಥ ಕೆಲಸವನ್ನ ಮಾಡಿದಾರ. ನಿಮ್ಮೆಲ್ಲರ ಪರವಾಗಿ ಆ ನನ್ನ ನಾಯಕರುಗಳಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತೇನು ನನಗೆ ಬುಡಕಟ್ಟು ಉತ್ಸವವನ್ನ ಇವತ್ತೇನು ನನಗೆ ಟ್ರೈಬಲ್ ಇಲಾಖೆಯಿಂದ ಇವತ್ತು ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಲವಾರು ನಿಗಮಗಳಿಂದ ಇವತ್ತು ಸುಮಾರು 130 ಗಾಡಿಗಳನ್ನ 101 ಗಾಡಿಗಳು ಮತ್ತು ದ್ವಿಚಕ್ರ ವಾಹನ ಎಲ್ಲವನ್ನು ಸೇರಿದರೆ ಸುಮಾರು 125ರಿಂದ 30 ಗಾಡಿಗಳನ್ನ ಇವತ್ತು ಇಂಡಿವಿಜುವಲ್ ಬೆನಿಫಿಷರಿಗಳಿಗೆ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತೀಗಾಗಲೇ ನನ್ನ ನಾಯಕರುಗಳು ಇಷ್ಟೊಂದು ಅನುದಾನವನ್ನು ಕೊಟ್ಟು ಈ ಭಾಗಕ್ಕೆ ಅಭಿವೃದ್ಧಿಯನ್ನು ಮುನ್ನಡೆಸುವಂತ ಸೂಚನೆಯನ್ನು ನನಗೆ ಕೊಟ್ಟಿದ್ದಾರೆ. ಅವರ ಅಡಿಯಲ್ಲಿ ನಾನು ಕೆಲಸವನ್ನ ಮಾಡಿ ಈ ನನ್ನ ಸರ್ಕಾರಕ್ಕೆ ಮತ್ತು ನೀವು ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ನಿಮ್ಮ ಗೌರವಕ್ಕೆ ಮತ್ತು ನನ್ನ ನಾಯಕರ ಗೌರವಕ್ಕೆ ಯಾವತ್ತೂ ಕೂಡ ಧಕ್ಕೆ ಮಾಡದ ರೀತಿಯಲ್ಲಿ ನಾನು ಕೆಲಸವನ್ನ ಮಾಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿಧಾನಸಭಾ ಕ್ಷೇತ್ರಕ್ಕೆ 1 ತಾಲೂಕನ್ನು ಘೋಷಣೆ ಮಾಡಬೇಕು ನನ್ನ ಮುಖ್ಯಮಂತ್ರಿಗಳಂತ ನಾನು ಕೇಳ್ತಾ ಇದ್ದೀನಿ ಅವರ ಜೊತೆಗೆ. ಮತ್ತು ಏನು ದೇಸುಗರನ್ನ ಈಗಾಗಲೇ ಪುರಸಭೆ ನಗರಸಭೆಯನ್ನ ಮಾಡ್ಬೇಕಂತ ನಾನು ಕೇಳಿದ್ದೀನಿ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಮತ್ತೊಂದು ಸಾರಿ ಮನವಿಯನ್ನು ಕೇಳಿ ನನ್ನ ನಾಯಕರುಗಳ ಮಾತನ್ನು ನೀವು ಕೇಳಬೇಕಾಗಿದ ಬಂಧುಗಳೇ. ನಿಮ್ಮೆಲ್ಲರ ಇಲ್ಲಿ ಬಂದು ಸೇರಿರುವಂತ ನಿಮ್ಮೆಲ್ಲರಿಗೆ ವಂದಿಸಿ ಮತ್ತು ನನ್ನೆಲ್ಲ ನಾಯಕರುಗಳಿಗೆ ಪಾದಾರಗಳಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.